ಒಂದೇ ಮ್ಯಾಚ್ ನಲ್ಲಿ ನಡೆಯಿತು 3 ಸೂಪರ್ ಓವರ್. ಗೆದ್ದಿದ್ಯಾರು ನಿಮ್ಗೆ ಗೊತ್ತಾ? ನೋಡಿ ಖುಷಿ ಆಯ್ತು, ಹಾಗೆ ಶಾಕು ಕೂಡ ಆಯ್ತು. ನಾವು RCB ಅಭಿಮಾನಿಗಳು ಕರ್ನಾಟಕ ಪ್ಲೇಯರ್ಸ್ಗೂ ಕೂಡ ಬಂದು ಸಪೋರ್ಟ್ ಮಾಡ್ತೀವಿ. ಮಹಾರಾಜ ಟ್ರೋಫಿ ಮ್ಯಾಚ್ ಟಿಕೆಟ್ ಸಿಕ್ಕಿದೆ. ಬೆಂಗಳೂರು ವರ್ಸಸ್ ಹುಬ್ಳಿ. ಟಿಕೆಟ್ ಕೊಟ್ಟಿದ್ದು ನಮ್ಮ ಬ್ರೋ. ಟಿಕೆಟ್ ತೋರಿಸ್ಬಿಟ್ಟು ನಾವ್ ಎಂಟ್ರಿ ಕೊಟ್ರಿ ಪೆವಿಲಿಯನ್ಗೆ. ನಮ್ಮ ಸ್ಟ್ಯಾಂಡ್ ಇದ್ದಿದ್ದು ಮೇಲ್ಗಡೆ. ನಮ್ಮ ಬೆಂಗಳೂರು ಬ್ಲಾಸ್ಟರ್ಸ್ ಮೊದಲು ಬೌಲಿಂಗ್ ಮಾಡಿದ್ರು. ಲವೀಶ್ ಕುಶಾಲ್ ಅವರು 5 ವಿಕೆಟ್ಸ್ ನ ತಗೊಂಡ್ರು. ವಿಶ್ವ ದಾಖಲೆ ಬರೆದ್ರು. ಮಹಾರಾಜ ಟ್ರೋಫಿಯಲ್ಲಿ ಟಾರ್ಗೆಟ್ 165. ಮಯಾಂಕ್ ಬ್ರೋ ಹಾಗೂ ಚೇತನ್ ಬ್ರೋ ಬ್ಯಾಟಿಂಗ್ ಆಡೋದಕ್ಕೆ ಬಂದ್ರು. ಚೇತನ್ ಅವರು ಬೇಗ ಡಕ್ಔಟ್ ಆದ್ರು. ಮಯಾಂಕ್ ಬ್ರೋ ಸ್ಟಾರ್ಟಿಂಗ್ ಅಲ್ಲೇ ಸೂಪರ್ ಆಗಿ ಆರ್ಭಟ ಮಾಡಿದ್ರು. ಫಸ್ಟ್ ಬಾಲ್ 4 ಹೊಡೆದ್ರು. ಆಮೇಲೆ ಸೂಪರ್ ಆಗಿ 50 ಹೊಡಿತಾರೆ. ಮ್ಯಾಚ್ ಕೊನೆ ಗಂಟ ಹೋಗುತ್ತೆ. 1 ಬಾಲ್ 1 ರನ್. ಮ್ಯಾಚ್ ಡ್ರಾ ಆಗುತ್ತೆ. ಸೂಪರ್ ಓವರ್ ಗೆ ಎಂಟ್ರಿ ಕೊಡುತ್ತೆ. ಮಹಾರಾಜ ಟ್ರೋಫಿಯಲ್ಲಿ ಇದು ಫಸ್ಟ್ ಸೂಪರ್ ಓವರ್. ಬೆಂಗಳೂರು ಬ್ಯಾಟಿಂಗ್ ಆಡುತ್ತೆ, ಹತ್ರ ನೋಡಿತಾರೆ. ನೆಕ್ಸ್ಟ್ ಹುಬ್ಳಿ ಬ್ಯಾಟಿಂಗ್ ಆಡುತ್ತೆ, ಹತ್ರ ನೋಡಿತಾರೆ. ಸೂಪರ್ ಓವರ್ ಕೂಡ ಡ್ರಾ ಆಗಿದೆ. ಈಗ ಸೆಕೆಂಡ್ ಸೂಪರ್ ಓವರ್ ಗೆ ಮ್ಯಾಚ್ ಎಂಟ್ರಿ ಕೊಡುತ್ತೆ. ಫಸ್ಟ್ ಹುಬ್ಳಿ ಬ್ಯಾಟಿಂಗ್ ಆಡುತ್ತೆ, 8 ರನ್ ನೋಡಿತಾರೆ. ನೆಕ್ಸ್ಟ್ ಬೆಂಗಳೂರು ಬ್ಯಾಟಿಂಗ್ ಆಡುತ್ತೆ, 8 ರನ್ ನೋಡಿತಾರೆ. ಮ್ಯಾಚ್ ಮತ್ತೆ ಡ್ರಾ ಆಗಿದೆ. ಈಗಂತೂ ಸಖತ್ ಖುಷಿ ಆಯ್ತು. ನಾನು ಡ್ಯಾನ್ಸ್ ಆಡೋದಕ್ಕೆ ಸ್ಟಾರ್ಟ್ ಮಾಡಿದೆ. 3ನೇ ಸೂಪರ್ ಓವರ್ ಸ್ಟಾರ್ಟ್ ಆಯ್ತು. ಬೆಂಗಳೂರು ಮೊದಲು ಬ್ಯಾಟಿಂಗ್ ಮಾಡಿ 12 ರನ್ ಹೊಡಿತಾರೆ. ಹುಬ್ಳಿ 1 ಬಾಲ್ 4 ರನ್ ಬೇಕಾಗಿದ್ದಾಗ ಮನ್ವಂತ್ ಅವರು ಹೊಡೆದಿ ಮ್ಯಾಚ್ ನ ಗೆಲ್ಲಿಸ್ತಾರೆ. ಹುಬ್ಳಿ ತಂಡ 3ನೇ ಸೂಪರ್ ಓವರ್ ಅಲ್ಲಿ ಪಂದ್ಯ ಗೆಲ್ಲುತ್ತೆ. ನನಗಂತೂ ಸಖತ್ ಬೇಜಾರಾಯ್ತು. ರಿಸರ್ವಿಂಗ್ ಟೀಮ್ ಬೆಂಗಳೂರು, ಆದ್ರೆ ಹುಬ್ಳಿ ಸೂಪರ್ ಓವರ್ ಅಲ್ಲಿ ಚೆನ್ನಾಗಿ ಗೆದ್ದಿದೆ. ಮ್ಯಾಚ್ ಮಾತ್ರ ಸಖತ್ತಾಗಿತ್ತು ಗುರು. ಕ್ರಿಕೆಟ್ ಹಿಸ್ಟ್ರಿಯಲ್ಲೇ 3 ಸೂಪರ್ ಓವರ್ ಯಾವತ್ತೂ ಕೂಡ ಆಗಿಲ್ಲ. ಮಹಾರಾಜ T20 ಟ್ರೋಫಿಯಲ್ಲಿ ಆಗಿದೆ. ಇತಿಹಾಸ ಬರೆದಿದ್ದಾರೆ ಎರಡು ತಂಡ. ಬೆಸ್ಟ್ ಟೀಮ್ ಗಳ ಫೈಟ್ ನೆಕ್ಸ್ಟ್ ಲೆವೆಲ್ ಇತ್ತು. ನೀವು ಕೂಡ ಮಹಾರಾಜ ಟ್ರೋಫಿ ನೋಡೋದಕ್ಕೆ ಬನ್ನಿ, ಫಾಲೋ ಮಾಡಿ.